ರಾಜಕಾರಣಿಗಳಿಗೆ, ಪಾರ್ಲಿಮೆಂಟ್ ಸದಸ್ಯರುಗಳಿಗೆ, ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಯವರಿಗೆ, ವಿರೋಧ ಪಕ್ಷದವರಿಗೆ ಕನ್ನಡದ ಬಗ್ಗೆ ಗೌರವವಿಲ್ಲ. ಅವರಿಗೆ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಅರಿವಿಲ್ಲ. ಗಡಿನಾಡಿನಲ್ಲಿ ಏನಾಗ್ತಾ ಇದೆ, ಹೊರನಾಡಿನಲ್ಲಿ ಏನಾಗ್ತಾ ಇದೆ ಏನು ಒಬ್ಬರಿಗೂ ಗೊತ್ತಿಲ್ಲ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳನ್ನು ತುಳಿತಾ ಇದ್ದಾರೆ. ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಇಲ್ಲ. ಕಾಸರಗೋಡನ್ನು ಮಲಯಾಳಿ ಮಾಡಬೇಕು ಅಂತ ಹೊರಟಿದ್ದಾರೆ. ತಮಿಳುನಾಡಿನಲ್ಲಿ ತಾಳ್ವಾಡಿಯನ್ನು ಸಂಪೂರ್ಣ ತಮಿಳು ಮಾಡೋಕ್ಕೆ ಹೊರಟಿದ್ದಾರೆ. ಹೊಸೂರನ್ನು ತಮಿಳು ಮಾಡೋಕ್ಕೆ ಹೊರಟಿದ್ದಾರೆ. ಬೆಳಗಾವಿ, ಸೊಲ್ಲಾಪುರ ಕನ್ನಡ ಮಾಯವಾಗ್ತಾ ಇದೆ. ಅಕ್ಕಲಕೋಟೆಯಲ್ಲಿ ಕನ್ನಡ ಮಾಯವಾಗ್ತಾ ಇದೆ. ಮಡಕಸಿರದಲ್ಲಿ ಕನ್ನಡ ಮಾಯ ಆಗ್ತಾ ಇದೆ. ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷದವರು ಬೇಜವಾಬ್ದಾರಿ ಮಾತುಗಳನ್ನಾಡಿ ಚಳುವಳಿ ನಡೆಸಿ ತಮ್ಮ ತಮ್ಮ ಸ್ಥಾನಕ್ಕೆ ಅಗೌರವ ಮಾಡಿಕೊಳ್ತಾ ಇದ್ದಾರೆ. ಭಾಳ ನೋವಾಗುತ್ತೆ. ಬೆಳಗಾವಿ ಇವತ್ತು ಅಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ. ಅಲ್ಲೂ ಈಡಿಗಾಯಿ ಹೊಡೆದು ಚಳುವಳಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿಯಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ಕರ್ನಾಟಕದಲ್ಲಿ ಯಾಕೆ ಬೇಕು? ಮಹಾರಾಷ್ಟ್ರದಲ್ಲಿ ಮಾಡ್ಕೊಳ್ಳಿ, ನಿಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದನ್ನು ರದ್ದು ಮಾಡಿ ಅಂತೇಳಿ ಭಾಳ ಹೋರಾಟ ಮಾಡಿದ್ದೇವೆ. ಮೊದಲಿಂದಲೂ ಸರ್ಕಾರ ರದ್ದು ಮಾಡ್ತೀವಿ, ಇದುವರೆಗೂ ರದ್ದು ಮಾಡಲಿಲ್ಲ. ಯಾವುದೇ ಸರ್ಕಾರಗಳು ರದ್ದು ಮಾಡಲಿಲ್ಲ. ನಮ್ಮ ಗೃಹ ಮಂತ್ರಿ ಅವ್ರಿಗೆ ಹೇಳ್ತೀನಿ, ನಿಮಗಾದರೂ ತಾಕತ್ತಿದ್ದರೆ, ಶಕ್ತಿ ಇದ್ದರೆ, ಈ ಸರ್ಕಾರಕ್ಕೆ ಗೌರವ ಇದ್ದರೆ ಕೂಡಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ರದ್ದು ಮಾಡಿ. ಕರ್ನಾಟಕದಲ್ಲಿ ಗೊಂದಲ, ಅವ್ರದ್ದು ತೊಂದರೆ ಕೊಡ್ತಾ ಇದ್ದಾರೆ. ಲೆಕ್ಕಾಚಾರವಾಗಿ MESನವ್ರನ್ನ ಗಡಿಪಾರು ಮಾಡಬೇಕು, ಅವರ ಆಫೀಸ್ ಖಾಲಿ ಮಾಡಬೇಕು. ಸುಮಾರು 100 ದಿನದಿಂದ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ನಗರ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯ ಮಾಡಿ ಅಂಥೇಳಿ, ಇದು ಬೆಳಗಾವಿ ಕರ್ನಾಟಕದ ಕನ್ನಡಿಗರ ಗಂಡು ಮೆಟ್ಟಿದ ಭೂಮಿ. ಇಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ನಿರ್ಣಯ ಮಾಡಿ ಅಂಥೇಳಿ ಮಹಾನಗರ ಪಾಲಿಕೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳು ಹೋರಾಟ ಆರಂಭ ಮಾಡಿ 100 ದಿನ ಇವತ್ತಿಗೆ. ಸರ್ಕಾರದವರಿಗೆ ನಿಮಗೇನಾದರೂ ಗೌರವ ಇದೆಯಾ? ಒಂದು ನಿಮಿಷ ನೀವು ನಿರ್ಣಯ ಮಾಡದೇ ಇದ್ದರೆ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡ್ತೀವಂತ, ವಜಾ ಮಾಡ್ತೀವಂತ ಹೇಳಬೇಕಾಗಿತ್ತು. 100 ದಿನ ಆದ್ರೂ DC ಏನು ಮಾಡಿಲ್ಲ, ಪೊಲೀಸ್ ಏನು ಮಾಡಿಲ್ಲ, ರಾಜ್ಯ ಸರ್ಕಾರ ಏನು ಮಾಡಲಿಲ್ಲ. 100 ದಿನ ಮಹಾರಾಷ್ಟ್ರದಲ್ಲ, ಕರ್ನಾಟಕದಲ್ಲಿ
ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ನಿರ್ಣಯ ಮಾಡಿ ಅಂತೇಳಿ 100 ದಿನ. ಏನಿದು? ಇದಕ್ಕಿಂತ ನಾಚಿಕೆಗೇಡು ಎಲ್ಲಾರಿದೆಯೇ? ಎಲ್ಲಾರಿದೆಯಾ? ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ನೀವು ಮಾಡ್ತೀವಿ ಅಂದ್ರೆ ಮಾಡಲ್ಲ, ನನಗೆ ಗೊತ್ತು. ಏಕೆಂದ್ರೆ ನಿಮ್ಮ ನೆಂಟು ಶಿವಸೇನೆಯವ್ರು ನೋಡೋಕ್ಕೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿದ್ರಿ, ಅವ್ರ ಮನೆಗೆ ಹೋಗಿದ್ರಿ, ಹಾರ ಹಾಕ್ಸ್ಕೊಂಡ್ರಿ, ನಿಮಗೂ ಅವ್ರಿಗೂ ನಂಟನ್ನು ಬೆಳೆಸ್ಕೊತಾ ಇದ್ದೀರಿ. ಇದು ಕನ್ನಡ ಚಳುವಳಿಯ ಇಡೀ ರಾಜ್ಯದ ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಮುಂದಿನ ತಿಂಗಳು 15ನೇ ತಾರೀಕಿನೊಳಗಾಗಿ ಕನ್ನಡ ಪರ ಒಕ್ಕೂಟ ಬೆಳಗಾವಿ ಮುತ್ತಿಗೆ, ಕನ್ನಡ ಒಕ್ಕೂಟ ಬೆಳಗಾವಿ ಮುತ್ತಿಗೆ, ಬೆಳಗಾವಿ ನುಗ್ತೇವೆ. ಸುಮಾರು 1,000 ವಾಹನಗಳು ಇಡೀ ರಾಜ್ಯಾದ್ಯಂತ ಬೆಳಗಾವಿಗೆ ನುಗ್ತೇವೆ. MES ಹೋಗಲೇಬೇಕು, ನಿರ್ಣಯ ಮಾಡಲೇಬೇಕು. ಅದಕ್ಕಾಗಿ ಇವತ್ತು ನಾವು ಈ ಮೈಸೂರು ಬೆಳಗಾವಿಗೂ 700 ಕಿಲೋಮೀಟ್ರು, ಇದು ಈ ಕಡೆ ಗಡಿ, ಅದು ಆ ಕಡೆ ಗಡಿ. ಆದ್ದರಿಂದ ಮೈಸೂರಿನಿಂದಲೂ ನಿಮಗೆ ಇಡೀ ರಾಜ್ಯದ ಬೆಂಬಲ ನೀಡೋದಕ್ಕೆ ಇಲ್ಲಿ ಈಡ್ಗಾಯ್ ಹೊಡೆಯುವ ಮೂಲಕ ಬೆಳಗಾವಿ ಮಹಾನಗರ ಪಾಲಿಕೆಯ ದುರಂತವನ್ನು, ದುರಹಂಕಾರವನ್ನು ಖಂಡಿಸೋದಕ್ಕೆ ನಾವು ಕನ್ನಡ ಚಳವಾಟ ಪಕ್ಷ ಈಗ ತೀರ್ಮಾನವನ್ನು ಮಾಡಿದ್ದೇವೆ. ಸರ್, ಈಗ ಬಿಡದಿಯಲ್ಲಿ ಕುಮಾರಸ್ವಾಮಿ ವರ್ಸಸ್ CM ಗಲಾಟೆ ನಡೀತಾ ಇದೆ, ಏನು ಹೇಳ್ತೀರಾ ಸರ್? ಗೊತ್ತು, ಹೇಳ್ತೀನಿ. ಬಿಡದಿ ಅದು ಈಗ ರಣರಂಗ ಆಗಿದೆ. ಅಲ್ಲಿ ಟೌನ್ಶಿಪ್ ಮಾಡಬೇಕು ಅನ್ನೋದು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ನಿರ್ಧಾರ. ಆಮೇಲೆ ನಾನಾ ಕಾರಣದಿಂದ ಅದು ಕೈ ಬಿಡ್ತು. ಅದಾದ ಮೇಲೆ ಸಿದ್ದರಾಮಯ್ಯ ಅದಕ್ಕೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮಾಡಲೇಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದಾರೆ. ಮೊದಲನೇದಾಗಿ ಉಪನಗರ ಬೇಡ. ಉಪನಗರ ಮಾಡೋದ್ರಿಂದ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಶ್ರೀಮಂತರು, ರಿಯಲ್ ಎಸ್ಟೇಟ್ ನಗರ ಆಗುತ್ತೆ. ಅದು ಉಪನಗರ ಆಗಲ್ಲ, ರಿಯಲ್ ಎಸ್ಟೇಟ್ ನಗರ. ಈ ರಿಯಲ್ ಎಸ್ಟೇಟ್ ನಗರಕ್ಕೆ ಇವರೆಲ್ಲ ಅಧಿಪತಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಆಮೇಲೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಸುಮಾರು ದಿನದಿಂದ ನಾವು ಬೆಂಬಲ ಕೊಟ್ಟಿದ್ದೀವಿ. ಆದರೆ ಈಗ ರೈತರನ್ನು ಇಬ್ಬಾಗ ಮಾಡುವ ಚಿಂತನೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಕೆಲವೊಂದು ಕರೆದು ಎಕರೆಗೆ 2 ಕೋಟಿ 3 ಕೋಟಿ ಕೊಡ್ತೀವಿ ಅಂತೇಳಿ ಆಸೆ ಹುಟ್ಟಿಸಿ ಸುಮಾರು ಒಂದು 20-30 ಕೋಟಿವರೆಗೂ ಈಗಾಗಲೇ ಕೊಟ್ಟಿದ್ದಾರೆ. ಜನ ದುಡ್ಡಿನ ಆಸೆಗೆ ಬೀಳ್ತಾ ಇದ್ದಾರೆ. ಇದು ಒಂದು. ಮತ್ತು ಮುಖ್ಯಮಂತ್ರಿ ಆದವರು ವಿಧಾನಸೌಧಕ್ಕೆ ನಿಮ್ಮ ಸವಾಲನ್ನು ಒಪ್ಪಿದ್ದೇನೆ ಅಂತೇಳಿ ಸವಾಲಿಗೆ ನಿಲ್ಲಬಾರ್ದು. ಮುಖ್ಯಮಂತ್ರಿ ಆದವರು ಅವರಿಗೆ ಸಂವಿಧಾನಬದ್ಧವಾಗಿ ಅಗಾಧವಾದಂಥ ಶಕ್ತಿ ಇದೆ, ಕಾರ್ಯಾಲಯ ಇದೆ, ವಿಧಾನಸೌಧದಲ್ಲಿದೆ, ಬೇರೆ ಬೇರೆ ಕಡೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅವರಿಗೆ ಅವಕಾಶ ಇದೆ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.